ಕುಂದಾನಗರಿ ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿದೆ. ಮಹಿಳೆಯೊಬ್ಬರನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವಂತಹ ಪ್ರಕರಣ ಇದಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರ ವಿರುದ್ಧ ಎಫ್ಐಆರ್. ಸಾರ್ವಜನಿಕವಾಗಿ ಮಹಿಳೆಯ ಬಟ್ಟೆಯನ್ನ ಹರಿದು ಹಲ್ಲೆ ನಡೆಸಿರುವಂತಹ ಘಟನೆ ಇದು. ಮಗಳು ವೇಶ್ಯಾವಾಟಿಕೆ ಮಾಡ್ತಿದ್ದಾಳೆ ಅಂತೇಳಿ ತಾಯಿಯ ಮೇಲೆ ಹಲ್ಲೆಯಾಗಿದೆ. ಬೆಳಗಾವಿಯ ವಡ್ಡರವಾಡಿಯಲ್ಲಿ ಈ ಅಮಾನವೀಯ ಘಟನೆ ನಡೆದಿರುವಂತಹದ್ದು. ಮನೆಗೆ ನುಗ್ಗಿ ಎಳೆದು ತಾಯಿ ಮಗಳ ಮೇಲೆ ಹಲ್ಲೆಯಾಗಿದೆ. ಬೆಳಗಾವಿಯ ಕಮಿಷನರ್ಗೆ ದೂರನ್ನು ಕೊಟ್ಟ ಬಳಿಕ ಎಫ್ಐಆರ್ ದಾಖಲಾಗಿರುವಂಥದ್ದು. ಮಾಳಮಾರುತಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿಯಲ್ಲಿ ಈ ರೀತಿಯ ಪ್ರಕರಣ ನಡೀತಾ ಇರುವಂಥದ್ದು ಇದು ಎರಡನೇ ಬಾರಿಗೆ. ಈ ಹಿಂದೆಯೂ ಕೂಡ ಮಹಿಳೆಯೊಬ್ಬರನ್ನ ವಿವಸ್ತ್ರಗೊಳಿಸಿ ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿದ್ದು ದೆಹಲಿ ಮಟ್ಟದವರೆಗೂ ಕೂಡ ತಲುಪಿತ್ತು. ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿತ್ತು. ಸರ್ಕಾರ ಅವರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿತ್ತು. ಆ ಘಟನೆ ಮಾಸುವ ಮುನ್ನವೇ ಈಗ ಮತ್ತೊಂದು ಅದೇ ರೀತಿಯ ಘಟನೆಗೆ ಕುಂದಾನಗರಿ ಬೆಳಗಾವಿ ಸಾಕ್ಷಿಯಾಗಿರುವಂಥದ್ದು. ವೇಶ್ಯಾವಾಟಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ತಾಯಿ ಮತ್ತು ಮಗಳನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವಂತಹ ಘಟನೆ ಇದು. ಕಂಪ್ಲೇಂಟ್ ಕೊಡಬೇಡ, ಇಲ್ಲಾಂದ್ರೆ ಆಮೇಲೆ ಪೇಪರ್ ಆಗುತ್ತೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ನಂಬರ್ನೂ ಇದೆ. ಪಡೆದಿದ್ದು ನನಗೆ ಇದು ಅನಿಸ್ಲಿಲ್ಲ, ನನ್ನ ಪಡೆದಿದ್ದು ಇದು ಅನಿಸ್ಲಿಲ್ಲ ಸರ್. ನನ್ನ ಸಣ್ಣ ಮಗಳಿದ್ದಾವೆ, 13 ವರ್ಷ ಅವಳು ಸತ ಪಡೆದ್ರು ಸರ್. ಅದಕ್ಕೆ ಇಷ್ಟು ದೊಡ್ಡದು ಇದು ತಗೊಂಡಿದ್ದು ಡಿಸಿಷನ್. ವಿಡಿಯೋನಾಗ ಐತಿ, ಜಗ್ಗಿಕೇಶನ್ ಬಿಡ್ಸಾಗ ಬಂದಂಗೆ ಮಾಡಿ ಜಗ್ಗಿ ಅವ್ರು ಹೊರಗೆ ಕೊಟ್ಟರು. ಕಂಪ್ಲೇಂಟ್ ಕೊಡಬೇಡ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ದಿಲೀಪ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಪದೇ ಪದೇ ಬೆಳಗಾವಿಯಲ್ಲಿ ಈ ರೀತಿಯ ಪ್ರಕರಣಗಳು ವರದಿ ಆಗ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಇದೇ ರೀತಿಯ ಘಟನೆ ಒಂದು ನಡೆದು ರಾಷ್ಟ್ರ ಮಟ್ಟದ ಸುದ್ದಿ ಆಗಿತ್ತು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಅದೇ ರೀತಿಯ ಘಟನೆ. ಈ ಘಟನೆಯ ಹಿನ್ನೆಲೆ ಏನು, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ದಿಲೀಪ್? ಬಹಳಷ್ಟು ಬೆಳವಣಿಗೆ ಆಗ್ತದೆ ಪ್ರೇಮ್. ಪ್ರಮುಖವಾಗಿ ಏನಂತಂದ್ರೆ ಈ ತರ ಒಂದು ದುರ್ದೈವದ ಘಟನೆ ಮತ್ತೊಂದ್ಸಾರಿ ಬೆಳಗಾವಿ ಮಹಾನಗರ ಆಗಿರೋದು ಬಹಳಷ್ಟು ವಿಷಾದನೀಯ ಸಂಗತಿ. ಸುಮ್ಮನೆ ತಾಯಿ ಮಗಳನ್ನ ಗಲಾಟೆ ಮಾಡುವಂತದ್ದು, ಅವ್ರ ಜಗಳ ತೆಗೆದು ಅವ್ರ ಘಾತ ಮಾಡಿದಂತೆ ಈಗ ಜೀವಭಯ ಇದೆ. ಮತ್ತೆ ತಾಯಿ ಮಗಳ ಮೇಲೆ ಏನೋ ಒಂದು ಹಲ್ಲೆ ಆಗಿರುವಂತದ್ದು ಬಹಳಷ್ಟು ಅಮಾನವೀಯ ಘಟನೆ ಇರುವಂತದ್ದು. ಈಗ ಹ್ಯೂಮನ್ ರೈಟ್ಸ್ ಅವರು ಕೂಡ ಬರ್ಬೇಕಂತ ಈ ತರ ಒಂದು ಅಟ್ಟಹಾಸ ಮಾಡತಂತ ಈ ಒಂದು ಮನೆಯ ಪಕ್ಕದಿರತಕ್ಕಂತ ಅಷ್ಟೇಕರ್ ಎಂಬ ಕುಟುಂಬದ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರೇ ಅವ್ರ ಮೇಲೆ ಆರೋಪ ಆಗಿರುವಂತದ್ದು. ಹೀಗಾಗಿ ಬಹಳಷ್ಟು ವಿಜುವಲ್ ಗಳು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಆ ತರ ಒಂದಿಷ್ಟು ನಗರ ಪೊಲೀಸರ ದೂರನ್ನು ಕೂಡ ನೀಡಿದರೆ ಎಫ್ಐಆರ್ ಆಗಿದೆ. ಆದ್ರೆ ಇದುವರೆಗೆ ಯಾವುದೂ ಕೂಡ ಏನು ಎನ್ಕ್ವೈರಿ ಆಗ್ಲಿಲ್ಲ, ಮತ್ತೆ ಅವ್ರ ಮೇಲೆ ಕ್ರಮ ಕೂಡ ಆಗಿಲ್ಲ. ಹೀಗಾಗಿ ತಾಯಿ ಮಗಳು ಈಗ ನಮಗೆ ಮಾಧ್ಯಮದವರಿಗೆ ಸಂಪರ್ಕ ಮಾಡಿರುವಂತದ್ದು ಪ್ರೇಮ್. ದಿಲೀಪ್, ಈಗ ಸಂತ್ರಸ್ತರು ಮಾತನಾಡ್ತಾ ಹೇಳ್ತಾ ಇದ್ರು ಜಾಗದ ವಿಚಾರ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮನೆಗೆ ನುಗ್ಗಿ ಎಳೆದು ತಾಯಿ ಮತ್ತು ಮಗಳನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವಂತಹ ಘಟನೆ ಕುಂದಾನಗರಿ ಬೆಳಗಾವಿಯಲ್ಲಿ ನಡೆದಿರುವಂಥದ್ದು. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆಗೆ ಮತ್ತೆ ಬೆಳಗಾವಿ ಸಾಕ್ಷಿಯಾಗಿರುವಂಥದ್ದು. ಮಾಳಮಾರುತಿ ಠಾಣೆಯಲ್ಲಿ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಮೂವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಬೆಳಗಾವಿಯಲ್ಲಿ ಈ ಮೂಲಕ ಮತ್ತೊಂದು ಅಮಾನವೀಯ ಘಟನೆಗೆ ಸಾಕ್ಷಿಯಾಗಿರುವಂಥದ್ದು. ಸಾರ್ವಜನಿಕವಾಗಿಯೇ ಮಹಿಳೆಯ ಬಟ್ಟೆಯನ್ನ ಹರಿದು ಆಕೆಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಅವರಿಬ್ಬರೂ ಕೂಡ ವೇಶ್ಯಾವಾಟಿಕೆ ಮಾಡ್ತಾ ಇದ್ರು ಅನ್ನುವಂತಹ ಆರೋಪವನ್ನು ಅವರು ಮಾಡ್ತಾ ಇರುವಂಥದ್ದು. ಬಟ್ ಸಂತ್ರಸ್ತರು ಹೇಳ್ತಾ ಇರುವಂತಹದ್ದು ಇಲ್ಲ, ಜಾಗದ ವಿಚಾರಕ್ಕೆ ನಮ್ಮ ಜಾಗವನ್ನ ಖಾಲಿ ಮಾಡಿಸೋದಕ್ಕೆ ಈ ರೀತಿಯ ಹುನ್ನಾರವನ್ನ ಮಾಡಿದ್ದಾರೆ, ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಹೇಳಿ ಗಂಭೀರವಾಗಿ ಆರೋಪಿಸಿದ್ದಾರೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಸ್ವತಃ ಸಂತ್ರಸ್ತರೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಏನಾಯ್ತು? ಅಷ್ಟು ಜನ ಸೇರ್ಕೊಂಡು ಹಲ್ಲೆ ಮಾಡ್ತಾ ಇದ್ರು, ಏನಾಯ್ತು ಅಂತ ಹೇಳಿ. ಇದು 10 ಸಾರಿ ಆಯ್ತು ಸರ್ ಹಿಂಗೆ. ಆಮೇಲೆ ನಮ್ಗೇನ್ ಹೇಳಿದ್ರು ಪಂಚರು ನಾವ್ ಹೇಳ್ತೀವಿ ಅಂತ ಹೇಳ್ಕೊಂಡ್ರು. ಬಟ್ ಅವ್ರಿಗೇನು ಹೇಳಿಲ್ಲ ಸರ್ ಅವರು. ಆಮೇಲೆ ಈ ಸರಿ ಅಂತೂ ತುಂಬಾನೇ ಆಗ್ಬಿಟ್ಟಿದೆ. ನಮ್ ತಾಯಿ ಸೀರೆ ಜಗ್ಗಿ ನನ್ನ ಬಡ್ದು ನನ್ನ ಮಕ್ಕಳನ್ನ ಬಡ್ದು ಹಿಂಗೆಲ್ಲ ಮಾಡಿ ನಾನು ವೇಷ ವ್ಯಾಪಾರ ಮಾಡ್ತೀನಿ ಅಂತ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಸರ್. ಈಗ ನನ್ಗೆ ಅಂದ್ರೆ ನಾನು ಇಷ್ಟ ಅಸಹ್ಯವಾಗಿ ನಡ್ಕೋತಾ ಇದಾರೆ. ಎಲ್ರು ನನ್ಗೆ ಫೋನ್ ಹಚ್ಚೋದು, ಹುಡುಗರು ಕಾಡಿಸೋದು, ನಾ ದುಡ್ಡು ಕೊಡ್ತೀನಿ, ನನ್ನ ಹತ್ರ ಮಲ್ಕೊಳಕ್ ಬಾ, ಹಂಗೆ ಹಿಂಗೆ ಇಂಥದೆಲ್ಲ ಮಾತಾಡ್ತಾ ಇದಾರೆ ಸರ್. ನನ್ ಮಕ್ಕಳು ಶಾಲಿ ಕಲಿತಾರೆ ಸರ್. ಅವ್ರಿಗೆ ತುಂಬಾ ತಲೆ ಟಾರ್ಚರ್ ಆದಂಗ ಆಗ್ತಾ ಇದೆ ಸರ್. ಇದು ನಮ್ಗೆ ಅಸಹ್ಯವಾಗಿ ಮಾತಾಡಿ ನಮ್ ವಿಡಿಯೋ ತೆಗಿಯೋದು, ಸ್ನಾನಕ್ ಹೋದಾಗೆಲ್ಲ ಮೊಬೈಲಿಂದ ಫೋಟೋ ತೆಗಿಯೋದು, ಹಿಂಗೆಲ್ಲ ಮಾಡೋದು, ಅಲ್ಲಿಂದ ಮನೆ ಬಿಟ್ಟು ಹೋಗ್ಬೇಕಂತ ನಮ್ನ ಈ ತರ ಕಾಡ್ತಾ ಇದಾರೆ ಸರ್. 50 ಜನ ಮನೆಗೆ ಡೈಲಿ ಬರ್ತಾರೆ, ರಾತ್ರಿ ಬರ್ತಾರೆ, ಹಗ್ಲಿ ಹೋಗ್ತಾರೆ. ಯಾಕೆ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ನೀವು ನಿಮ್ ಜಾಗ ಬಿಟ್ಟು ಹೋಗ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಅದು ದೇವ್ರಗುಡಿ ಟೆಂಪಲ್ ಅಲ್ಲೇ ಇದೆ ಸರ್. ನಮ್ ಬಾಗ್ಲಲ್ಲೇನೆ ದೇವ್ರಗುಡಿ ಇದೆ ಸರ್. ಅವಳೇನ್ ಪೂಜಾರಿ ಅಂತಿದ್ದಾಳಲ್ರಿ ಸರ್, ಅವ್ರಿಗೆಲ್ರು ಬೆಂಬಲ ಕಟ್ಕೊಂಡು ಆ ಮನೆ ಖಾಲಿ ಮಾಡಿಸ್ಬೇಕಂತ ದೇವ್ರ ಗುಡಿಗೆ ಹೋಗ್ಬೇಕದು ಹಿಂಗ್ ಮಾಡ್ತಾ ಇದಾರೆ ಸರ್. ನಿಮ್ಮೇಲೆ ಯಾಕೆ ಅಷ್ಟೊಂದು ಸಿಟ್ಟು ಅವರಿಗೆ ಅಂತ ಹೇಳಿ 10 ಬಾರಿ ಇದೇ ರೀತಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಾರ್ವಜನಿಕವಾಗಿ ಹೊರ ಕರ್ಕೊಬಂದು ಬಟ್ಟೆ ಹರಿದು ಹೊಡೆಯುವಂತಹ ಕೆಲಸ ಆಗ್ತಾ ಇದೆ. ಯಾಕೆ ಈ ರೀತಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇರೋದು? ಆ ರೀತಿ ಯಾಕಂದ್ರೆ ಸರ್ ನಾನು ಅಲ್ಲಿಂದ ಬಿಟ್ಟು ಹೋಗ್ತಾ ಇಲ್ಲ ಸರ್. ಅದ್ರ ಸಂಬಂಧ ಈ ತರ ಮಾಡ್ತಾ ಇದಾರೆ. ನಾನು ಯಾರ ಮನೆಗೆ ಹೋಗಲ್ಲ, ನಾನು ಅವ್ರ ಮಾತು ಕೇಳಲ್ಲ. ಅದ್ರ ಸಂಬಂಧ ಈ ತರ ಆಗ ಅವ್ರ ಮಗನು ಬಡಗ್ ಬರ್ತಾನೆ ಸರ್. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರಂದ್ರು ನೀವು ಪಂಚರಲ್ಲೇ ಮುಗಿಸ್ಕೋಬೇಕು ಅಂತಂದ್ರು. ನನ್ಗೆ ಅವ್ರು 50 ಜನ ಇದ್ರು ಸರ್. ಪೊಲೀಸ್ ಸ್ಟೇಷನ್ ಹೊರಗಡೆನು ಟೆಂಪೋ ಫುಲ್ ಬಂದಿತ್ತು. ನನ್ನ ತಾಯಿ ನಾನು ನನ್ನ ಮಗಳಷ್ಟೇ ಹೋಗಿದ್ದೀವಿ ಸರ್. ನಮ್ಮನ್ನೇ ಆರೋಪಿ ತರ ನೋಡ್ತಾ ಇದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿನೂ. ಅಲ್ಲಿನೂ ಧಮಕಿ ಕೊಡ್ತಾ ಇದಾರೆ ಸರ್. ಅಂಜುತ್ತಾ ಇಲ್ಲ ಅವರ ಪೊಲೀಸ್ ಸ್ಟೇಷನ್ ಅಲ್ಲಿ. ಈಗ ನಾನು ಒಬ್ಬಳೆ ಏನ್ ಮಾಡ್ಬೇಕು ಸರ್? ನನ್ ಗಂಡ ಸರಿ ಇಲ್ಲ. ನೀವ್ ಎಷ್ಟು ಜನ ಇರೋದು ಮನೇಲಿ? ನನ್ ತುಂಬಾ ಅಪಮಾನ ಮಾಡಿದ್ದಾರೆ ಸರ್. ನಮ್ಮ ಮನೇಲಿ 2 ಮಕ್ಕಳು, 5 ವರ್ಷದ ಮಗು ಇದೆ, ಒಂದ್ 13 ವರ್ಷದ ಮಗಳಿದ್ದಾಳೆ. ನಮ್ ತಾಯಿ 60 ವರ್ಷ ವಯಸ್ಸಾಗಿದೆ, ಅವಳನ್ನು ಕೂಡ ಬಡ್ದಿದ್ದಾರೆ. ನಾನು 4 ಜನನೇ ಇರೋದು ಸರ್. ನಿಮ್ ಗಂಡ ಇದನ್ನೆಲ್ಲ ಪ್ರಶ್ನೆ ಮಾಡಲ್ವಾ ಅವ್ರಿಗೆ? ನನ್ಗಿಲ್ಲಿ ಯಾರು ಪರಿಚಯ ಇಲ್ಲ. ನನ್ ಗಂಡ ಸರಿ ಇಲ್ಲ ಸರ್, ಕುಡ್ಕ. ಈಗ ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ? ಪರವಾಗಿ ಯಾರು ನಿಂತ್ಕೋತಾ ಇಲ್ಲ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ನಾನು. ಬಟ್ ಇನ್ನೂ ಯಾರು FIR ಆದ್ರೂ ಯಾರು ಪಂಚನಾಮಕ್ ಬಂದಿಲ್ಲ. ಗುಡಿ ಎದುರುಗಡೆ ಕ್ಯಾಮ್ರಾ ಹಚ್ಚಿದೆ ನೋಡ್ರಿ ಅಂತ ಹೇಳಿದ್ರು, ಯಾರು ನೋಡಿಲ್ಲ ಸರ್. 50 ಜನ ಬರ್ತಾರೆ ಅಂತ ಹೇಳಿದ್ರು ಅವ್ರು. ಪೊಲೀಸರು ನನ್ ಕೇಳ್ತಾ ಇದ್ರು 50 ಜನ ಬರ್ತಾರಮ್ಮ ನಿಮ್ ಮನೆಗೆ ಅಂತ. ನಾನೊಂದ್ ಪ್ರಶ್ನೆ ಕೇಳ್ತೀನಿ ಸರ್. ಎಲ್ಲಾರು ಹೆಂಗಸರಿಗೆ ಅಲ್ಲಿಂದ ಹೆಣ್ಮಕ್ಳಿಗೆ ಕೇಳ್ತೀನಿ, ಅವ್ರೇ 50 ಜನ ಗಂಡಸರ ಜೋಡಿ ಒಂದೇ ಹೆಣ್ಣು ಮಕ್ಕಳಕ್ ಸಾಧ್ಯನಾ ಸರ್? ನಾನು ಇಷ್ಟ ಅಸಹ್ಯವಾಗಿ ಮಾತಾಡೋಕೆ ಅವ್ರು ನನ್ನ ಇಷ್ಟ ಇದನ್ ಮಾಡಿದ್ದಾರೆ ಸರ್. ನನ್ನ ಮಕ್ಕಳ ಮುಂದೆ ನನ್ಗೆ ಅಪಮಾನ ಮಾಡಿ ನನಗೆ ಸಹಿಸೋ ತಾಕತ್ತಿಲ್ಲ ಸರ್. ಅದಕ್ಕೆ ನಾನು ಬಂದಿರೋದು. ಓಕೆ. ಅಲ್ಲ, ಅಷ್ಟು ಜನ ನಿಮ್ಮ ಮೇಲೆ ಹಲ್ಲೆಗೆ ಬರ್ತಾ ಇದ್ದಾರೆ, ಯಾರು ನಿಮ್ ಸಹಾಯಕ್ಕೆ ಬರ್ತಾ ಇಲ್ವಾ ಅಂತ ಹೇಳಿ ಪೊಲೀಸರಿಗೆ ಈ ಬಗ್ಗೆ ನೀವು ಹೇಳಿರ್ಲಿಲ್ವಾ? ಪೊಲೀಸರು ಯಾಕೆ ಬರ್ತಾ ಇಲ್ಲ ನಿಮ್ ಜೊತೆಗೆ? ಗೊತ್ತಿಲ್ಲ ಸರ್, ಯಾರು ಸಹಾಯಕ್ಕೆ ಬರ್ತಾ ಇಲ್ಲ. ಆಮೇಲೆ ನನ್ನ ಪರವಾಗಿ ಮಾತಾಡೋರ್ನು ಅವ್ರಿಗೆ ಅಂಜಿ ನಾನ್ ಬಿಡೋಲ್ಲ ಹಂಗ ಹಿಂಗ ಅಂತ ಅವ್ರಿಗೆ ಅಂಜಿಸ್ತಾರೆ ಸರ್. ಅವ್ರದ್ದು ಎಷ್ಟು ಧೈರ್ಯ ಇದೆ, ಪೊಲೀಸ್ ಸ್ಟೇಷನ್ ಅಲ್ಲೇ ಬಂದು ನನ್ ಧಮಕಿ ಕೊಡ್ತಾ ಇದ್ದಾರೆ, ಕಂಪ್ಲೇಂಟ್ ವಾಪಸ್ ತಗೋ ಅಂತ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಸಂತ್ರಸ್ತ ಮಹಿಳೆಯ ಮಾತು. ಪೊಲೀಸರು ಕೂಡ ನಮ್ಮ ಸಹಾಯಕ್ಕೆ ಬರ್ತಾ ಇಲ್ಲ, ಅಲ್ಲಿರೋರು ಕೂಡ ಸಹಾಯಕ್ಕೆ ಬರ್ತಾ ಇಲ್ಲ, ಎಲ್ಲರೂ ಸೇರಿ ನಮ್ಮನ್ನ ಟಾರ್ಗೆಟ್ ಮಾಡಿ ಹೀಗೆ
ಅನಾಗರಿಕರ ರೀತಿಯಲ್ಲಿ ವರ್ತನೆಯನ್ನು ಮಾಡಿದ್ದಾರೆ. ನಮಗೆ ನ್ಯಾಯ ಬೇಕು, ಜಾಗಕ್ಕೋಸ್ಕರ ನಮ್ಮ ಮೇಲೆ ವೇಶ್ಯಾವಾಟಿಕೆಯ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು.